So in this class we will study about OLEDB connection object ಅಲ್ಲಿ ನಾವು ಇನ್ಸರ್ಟ್ ಡಿಲೀಟ್ ಆ್ಯಂಡ್ ಅಪ್ಡೇಟ್ ಯಾವ ರೀತಿ ಪರ್ಫಾರ್ಮ್ ಮಾಡ್ಬೋದು ಅನ್ನೋದನ್ನು ನಾವು ನೋಡೋಣ. ಸೊ ಕನೆಕ್ಷನ್ ಆಬ್ಜೆಕ್ಟ್ OLEDB ಕನೆಕ್ಷನ್ ಆಬ್ಜೆಕ್ಟ್ನ ನಾವು ಲಾಸ್ಟ್ ಕ್ಲಾಸಲ್ಲಿ ಕ್ರಿಯೇಟ್ ಮಾಡಿದ್ವಿ. ರೆಗ್ಯುಲರ್ ಜಾವಾ ಸಿಂಟ್ಯಾಕ್ಸ್ ಯೂಸ್ ಮಾಡಿಕೊಂಡು ಒಂದು ಕನೆಕ್ಷನ್ ಸ್ಟ್ರಿಂಗ್ ಕೊಟ್ಟು ನಾವು ಕನೆಕ್ಷನ್ ಓಪನ್ ಅಂತ ಮಾಡ್ಬೋದು. ಒಂದು ಕನೆಕ್ಷನ್ ಆಬ್ಜೆಕ್ಟ್ ಕ್ರಿಯೇಟ್ ಆದಮೇಲೆ ಯು ಹ್ಯಾವ್ ಆಕ್ಸೆಸ್ ಟು ಎಕ್ಸ್ಟ್ರಾಕ್ಟ್ ಕಮಾಂಡ್ ಆಬ್ಜೆಕ್ಟ್ ಆ್ಯಂಡ್ ಡೇಟಾ ರೀಡರ್ಸ್ ಫ್ರಮ್ ದ ಕನೆಕ್ಷನ್ ಆಬ್ಜೆಕ್ಟ್. ಅದು ಯಾವ ರೀತಿ ಮಾಡೋದು? ಒನ್ಸ್ ದ ಕಮಾಂಡ್ ಆಬ್ಜೆಕ್ಟ್ ಈಸ್ ರಿಸೀವ್ಡ್ ಫ್ರಮ್ ದ ಕನೆಕ್ಷನ್, ಯಾವ ರೀತಿ ನಾವು ಇನ್ಸರ್ಟ್ ಡಿಲೀಟ್ ಆ್ಯಂಡ್ ಅಪ್ಡೇಟ್ ಆಪರೇಷನ್ನ ಮಾಡ್ಬೋದು ಅನ್ನೋದನ್ನು ಇಲ್ಲಿ ನಾವು ನೋಡೋಣ. ಸೊ ಇಫ್ ಯು ಕ್ಯಾನ್ ಸಿ, ಒನ್ಸ್ ದ ನಾವು ಕನೆಕ್ಷನ್ ಆಬ್ಜೆಕ್ಟ್ ಈಸ್ ಎಸ್ಟಾಬ್ಲಿಷ್ಡ್, then we can get a command from an OLEDB connection. ಸೊ ಈ ಕೋಡಲ್ಲಿ ನೀವು ನೋಡ್ಬೋದು, ಈ ಲೈನಲ್ಲಿ ನಾವು SQL ಅಂತ ಒಂದು ಸ್ಟ್ರಿಂಗ್ ರೆಡಿ ಮಾಡಿದ್ದೀನಿ ಆ್ಯಂಡ್ ಕನೆಕ್ಷನ್ ಆಬ್ಜೆಕ್ಟ್ ಇದೆ. ವಾಟ್ ಈಸ್ ದಿಸ್ CN ಅಂದರೆ ಏನು ಅಂದರೆ, ಇಟ್ ಈಸ್ ಎ ಕನೆಕ್ಷನ್ ಆಬ್ಜೆಕ್ಟ್. OLEDB ಕನೆಕ್ಷನ್ ಆಬ್ಜೆಕ್ಟ್ ಎಸ್ಟಾಬ್ಲಿಷ್ ಆಗಿರೋದು ಇಲ್ಲಿ ನಿಮಗೆ ಕಳಿಸ್ಬೇಕಾಗುತ್ತೆ ಕಮಾಂಡ್ ಆಬ್ಜೆಕ್ಟ್ಗೆ. OLEDB ಇಸ್ ಡಿಸ್ಕನೆಕ್ಟೆಡ್ ಇರೋದ್ರಿಂದ ಕನೆಕ್ಷನ್ ಆಬ್ಜೆಕ್ಟು ಪ್ರತಿ ಸಲ ಕಳಿಸ್ಬೇಕಾಗುತ್ತೆ. ಸೊ SQL ಅಂತ ಒಂದು ಇನ್ಸರ್ಟ್ ಕ್ವರಿನ ನಾವು ರೆಡಿ ಮಾಡಿದ್ದೀವಿ. ಸೊ ಇನ್ಸರ್ಟ್ ಇಂಟು, ನೀವು ಡೇಟಾಬೇಸಲ್ಲಿ ಕೊಡ್ತಿದ್ರೆ ಇದನ್ನಲ್ಲೇ ಒಂದು ಇನ್ಸರ್ಟ್ ಕ್ವರಿ ರೆಡಿ ಮಾಡ್ಬೋದು. ಇನ್ಸರ್ಟ್ ಇಂಟು ಇನ್ವೆಂಟ್ರಿ ಅಂತ ಟೇಬಲ್, ಆ್ಯಂಡ್ ದೀಸ್ ಆರ್ ದ ಕಾಲಮ್ಸ್ ಆ್ಯಂಡ್ ದೀಸ್ ಆರ್ ದ ವ್ಯಾಲ್ಯೂಸ್. 700 ಹೋಂಡಾ ಸಿಲ್ವರ್ ನಾಯ್ಸ್ ಮೇಕರ್ ಅಂತ ಏನಿದೆ, ದೀಸ್ ಆರ್ ದ ವ್ಯಾಲ್ಯೂಸ್. ಸೊ ವ್ಯಾಲ್ಯೂ ಆಫ್ ಎನ್ ಯೂಸರ್ ಅನ್ನೋದನ್ನು ನಾವಿಲ್ಲಿ ಸೆಟ್ ಮಾಡಿದ್ದೀವಿ. ಸೊ ಒಂದು ರೋ ಆಫ್ ಡೇಟಾನ ಇನ್ಸರ್ಟ್ ಮಾಡಬೇಕು ಡೇಟಾಬೇಸ್ಗೆ. ಅದಕ್ಕೆ ನಾವು ಒಂದು ಸ್ಟ್ರಿಂಗಲ್ಲಿ SQL ಕ್ವೆರಿಯನ್ನು ರೆಡಿ ಮಾಡ್ತೀವಿ. ಕ್ವೆರಿ ರೆಡಿ ಮಾಡಿದ ನಂತರ ಒಂದು ಕನೆಕ್ಷನ್ ಆಬ್ಜೆಕ್ಟ್ ಯೂಸ್ ಮಾಡಿಕೊಂಡು ಕಮಾಂಡ್ ಆಬ್ಜೆಕ್ಟ್ಗೆ ಒಂದು ನ್ಯೂ ಕಮಾಂಡ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತಾಯಿದ್ದೀನಿ ವಿತ್ ಅ ಗಿವನ್ ಕಮಾಂಡ್ ಆಬ್ಜೆಕ್ಟ್. CMD ಅಂತ ಒಂದು ಕಮಾಂಡ್ ಆಬ್ಜೆಕ್ಟ್ನ ನಾವು ಕ್ರಿಯೇಟ್ ಮಾಡಿದ್ದೇನೆ. ಒನ್ಸ್ ದ ಕಮಾಂಡ್ ಆಬ್ಜೆಕ್ಟ್ ಈಸ್ ಕ್ರಿಯೇಟೆಡ್, ಕಮಾಂಡ್ ಆಬ್ಜೆಕ್ಟ್ ಹ್ಯಾಸ್ ದ ಕ್ವೆರಿ, ಹ್ಯಾಸ್ ದ ಕನೆಕ್ಷನ್, ದೆನ್ ಯು ಕ್ಯಾನ್ ಎಕ್ಸ್ಪ್ಲಿಸಿಟ್ಲಿ ಎಕ್ಸಿಕ್ಯೂಟ್ ದ ಕ್ವೆರಿ ಬೈ ಕಾಲಿಂಗ್ ಎಕ್ಸಿಕ್ಯೂಟ್ ನಾನ್ ಕ್ವೆರಿ ಅಂತ. ಈ ರೀತಿ ಒಂದು ಫಂಕ್ಷನ್ ಕಾಲ್ ಮಾಡಿ ನಾವು ಕೊಟ್ಟಿರೋಂಥ SQL ಕ್ವೆರಿ ಎಕ್ಸಿಕ್ಯೂಟ್ ಮಾಡ್ಬೋದು. ಸೊ ಅಪ್ಡೇಟ್ ಆಪರೇಷನ್ ಅಂದರೆ ಏನು? ಇನ್ಸರ್ಟ್ ಅಂದರೆ ನಾವು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ. ಸೊ ಒಂದು ಟೇಬಲ್ಗೆ ನ್ಯೂ ರೋ ಇನ್ಸರ್ಟ್ ಮಾಡೋದನ್ನ ಇನ್ಸರ್ಟ್ ಅಂತ ಹೇಳ್ತೀವಿ. ಅಪ್ಡೇಟ್ ಅಂದರೆ ಆಲ್ರೆಡಿ ಒಂದು ರೋ ಇದೆ, ಇಟ್ ಹ್ಯಾಸ್ ಸಮ್ ವ್ಯಾಲ್ಯೂಸ್, ಯು ಹ್ಯಾವ್ ಟು ಚೇಂಜ್ ವ್ಯಾಲ್ಯೂ ಆಫ್ ಎ ಪರ್ಟಿಕ್ಯುಲರ್ ಕಾಲಮ್. ಒಂದು ರೋನಲ್ಲಿ ಯಾವುದೋ ಒಂದು ವ್ಯಾಲ್ಯೂನ ನಾವು ಚೇಂಜ್ ಮಾಡಬೇಕಾಗಿರುತ್ತೆ. ಈ ರೀತಿ ಅಪ್ಡೇಟ್ ಪರ್ಫಾರ್ಮ್ ಮಾಡಬೇಕಾದ್ರೆ ನೀವು ಡೇಟಾಬೇಸಲ್ಲಿ ಓದಿರ್ಬೋದು, ಒಂದು ರೋ ID ಇರಬೇಕು. ಆ ರೋ ನಂಬರ್ ತಗೊಂಡು ನೀವು ಮಿಕ್ಕಂಥ ವ್ಯಾಲ್ಯೂಸ್ನ, ಪ್ಯಾರಾಮೀಟರ್ಗಳನ್ನ ಅಥವಾ ಆಟ್ರಿಬ್ಯೂಟ್ಗಳನ್ನ ವ್ಯಾಲ್ಯೂಸ್ನ ಚೇಂಜ್ ಮಾಡ್ಬೋದು. ಸೊ ಇದೇ ರೀತಿ ಒಂದು ಅಪ್ಡೇಟ್ ಕ್ವೆರಿಯನ್ನು ನಾವು ರೆಡಿ ಮಾಡಿದ್ದೇವೆ. ಯಾವುದು ಒಂದು SQL ಕ್ವೆರಿನಲ್ಲಿ ಯಾವುದು ಸಿಂಪಲ್ಲಾಗಿ ಅಪ್ಡೇಟ್ ಕ್ವೆರಿ ಇರುತ್ತೆ, ಅದೇ ರೀತಿಯಲ್ಲಿ ಹಿಯರ್ ವಿ ಹ್ಯಾವ್ ಎನ್ ಅಪ್ಡೇಟ್ ಇನ್ವೆಂಟ್ರಿ ಸೆಟ್ ಮೇಕ್ ಈಸ್ ಈಕ್ವಲ್ ಟು ಹ್ಯಾಮರ್ ವೇರ್ ಕಾರ್ ID ಈಸ್ ಈಕ್ವಲ್ ಟು 777. ಕಾರ್ ID 777 ಯಾವ ರೋನಲ್ಲಿದೆ ಆ ಹೋಗಿ ಮೇಕರ್ನ ಹ್ಯಾಮರ್ ಅಂತ ಚೇಂಜ್ ಮಾಡಿ ಅಂತ ನಾವು ಅಪ್ಡೇಟ್ ಕ್ವೆರಿ ಕೊಟ್ಟಿದ್ದೇವೆ. ಅಪ್ಡೇಟ್ ಕ್ವೆರಿ ರೆಡಿ ಆದಮೇಲೆ ಕಮಾಂಡ್ ಆಬ್ಜೆಕ್ಟ್ ಆಲ್ರೆಡಿ ಕ್ರಿಯೇಟ್ ಆಗಿದೆ, ಅದಕ್ಕೆ ಕಮಾಂಡ್ ಟೆಕ್ಸ್ಟ್ ಏನು ಅಂತ ಸೆಟ್ ಮಾಡ್ತೀವಿ. ಈ ಕ್ವೆರೀಸ್ ಮೆಸೇಜ್ನ ಕಮಾಂಡ್ ಟೆಕ್ಸ್ಟ್ಗೆ ನಾವು ಸೆಟ್ ಮಾಡ್ತೀವಿ. ಸೊ ಒನ್ಸ್ ದ ಕಮಾಂಡ್ ಕ್ವೆರಿ ಈಸ್ ಸೆಟ್, ಕನೆಕ್ಷನ್ ಆಬ್ಜೆಕ್ಟ್ ಆಲ್ರೆಡಿ ಕಳಿಸಾಗಿದೆ, ಓನ್ಲಿ ರಿಮೈನಿಂಗ್ ಥಿಂಗ್ ಈಸ್ ಟು ಎಕ್ಸಿಕ್ಯೂಟ್ ನಾನ್ ಕ್ವೆರಿ ಅಂತ ಕೊಟ್ಟ ತಕ್ಷಣ ಈ ಅಪ್ಡೇಟ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು, ಟ್ರೈ ಕ್ಯಾಚ್ನ ನಾವು ರೆಗ್ಯುಲರಾಗಿ ಯೂಸ್ ಮಾಡ್ಕೊಂಡು ಬರ್ತಿದ್ದೀವಿ. ಇಟ್ ಈಸ್ ಬೆಸ್ಟ್ ಪ್ರಾಕ್ಟೀಸ್ ಟು ಯೂಸ್ ಟ್ರೈ ಕ್ವೆರಿ ವೆನ್ ಯು ಆರ್ ಯೂಸಿಂಗ್ ಡೇಟಾಬೇಸ್ ಆರ್ ಎನಿ ADO ಕನೆಕ್ಷನ್ ಯೂಸ್ ಮಾಡಬೇಕಾದ್ರೆ ಟ್ರೈ ಆ್ಯಂಡ್ ಕ್ಯಾಚ್ ಆಪ್ರೇಷನ್ಸ್ನ ಯೂಸ್ ಮಾಡಬೇಕು. ಇಲ್ಲಿ ಏನಾದರೂ ಎರರ್ಸ್ ಇದ್ದರೆ ಇಲ್ಲಿ ಹ್ಯಾಂಡಲ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಡಿಲೀಟ್ ಆಪ್ರೇಷನ್ ಮಾಡಲಿಕ್ಕೆ ಸಿಂಟ್ಯಾಕ್ಸ್ ಕೂಡ ಒನ್ ಆ್ಯಂಡ್ ದ ಸೇಮ್, ವಿಚ್ ಫಾಲೋಸ್ ದ ಸೇಮ್ ಸಿಂಟ್ಯಾಕ್ಸ್. ಇಲ್ಲಿ ಒಂದು ಡಿಲೀಟ್ ಕ್ವೆರಿ ರೆಡಿ ಮಾಡಿದ್ದೇವೆ. ಕಮಾಂಡ್ ಟೆಕ್ಸ್ಟ್ಗೆ SQL ಕ್ವೆರಿನ ಅಸೈನ್ ಮಾಡಿದ್ದೀವಿ, ವಿಚ್ ಇಸ್ ಎ ಡಿಲೀಟ್ ಆಪ್ರೇಷನ್ ಆಗಲಿಕ್ಕೆ. ಆಫ್ಟರ್ ದಟ್ ಎಕ್ಸಿಕ್ಯೂಟ್ ನನ್ ಕ್ವೆರಿ ಅಂತ ಫಂಕ್ಷನ್ ಕಾಲ್ ಮಾಡ್ಬೋದು. ಸೊ ದೀಸ್ 3 ಥಿಂಗ್ಸ್ ಆಲ್ ಲುಕ್ಸ್ ಒನ್ ಆ್ಯಂಡ್ ದ ಸೇಮ್, ಓನ್ಲಿ ಡಿಫ್ರೆನ್ಸ್ ಈಸ್ ಇನ್ಸೈಡ್ ಎ ಕ್ವೆರಿ. ಒಂದು ಕ್ವೆರಿ ಒಳಗಡೆ ನೀವು ಏನು ಚೇಂಜಸ್ ಇದೆ ಅನ್ನೋದು ಮಾತ್ರ ವೇರಿಯೇಷನ್ ಆಗಿದೆ. ಕಮಾಂಡ್ ಆಬ್ಜೆಕ್ಟು, ಕನೆಕ್ಷನ್ ಆಬ್ಜೆಕ್ಟು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಕಾಲ್ ಮಾಡಬೇಕಾಗಿರೋ ಅಂಥ ಎಕ್ಸಿಕ್ಯೂಟ್ ನನ್ ಕ್ವೆರಿ ಅಂತ ಫಂಕ್ಷನ್ನು ಎಲ್ಲವೂ ಕೂಡ ಸೇಮ್ ಇದೆ. ಓನ್ಲಿ ಡಿಫ್ರೆನ್ಸ್ ಈಸ್ ಎಕ್ಸಾಕ್ಟ್ ಇಂಟ್ರ್ಯಾಕ್ಷನ್ ಬಿಟ್ವೀನ್ ದ ಡೇಟಾಬೇಸ್ಗೆ ಯಾವ ಫಂಕ್ಷನ್ ಕೊಡಬೇಕು, ಯಾವ ಕ್ವೆರಿ ಕೊಡಬೇಕು ಅನ್ನೋದು ಮಾತ್ರ ವೇರಿಯೇಷನ್ ಆಗಿದೆ. ಸೊ ಸಿಂಪಲ್ ಎಕ್ಸಾಂಪಲ್ಸ್ ಇಂಟರ್ನ ಕೋಡ್ನ ನೋಡಿದ್ವಿ, ಒಂದು ಎಕ್ಸಾಂಪಲ್ ನೋಡೋಣ. ಸೊ ಎಕ್ಸಾಂಪಲ್ ನೋಡೋದಾದರೆ ಇಲ್ಲಿ ಒಂದು ಫಾರ್ಮ್ ಇದೆ, ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕೆ. ಇವು ಯಾವ ಒಂದು ಫಾರ್ಮ್ ಇಯರ್ ವೇರ್ ಎಂಪ್ಲಾಯಿ ID, ನೇಮ್ ಆ್ಯಂಡ್ ಸ್ಯಾಲ್ರಿನ ನಾವು ಡೇಟಾ ಇನ್ಸರ್ಟ್ ಮಾಡ್ಬೋದು. 3 ವ್ಯಾಲ್ಯೂ ಇನ್ಸರ್ಟ್ ಮಾಡಿ. ಇಫ್ ಯು ಪ್ರೆಸ್ ಇನ್ಸರ್ಟ್, ವ್ಯಾಲ್ಯೂ ಹ್ಯಾಸ್ ಟು ಬಿ ಇನ್ಸರ್ಟೆಡ್ ಇನ್ ದಿಸ್ ಟೇಬಲ್. ದಿಸ್ ಟೇಬಲ್ ಈಸ್ ಎ
ಡೈರೆಕ್ಟ್ ರೆಪ್ಲಿಕಾ ಆಫ್ ಡೇಟಾಬೇಸ್. ಇಲ್ಲಿ ವ್ಯಾಲ್ಯೂಸ್ ಲೋಡ್ ಆಗಬೇಕು ಅಂದರೆ ಏನಾಗಬೇಕು, ಡಿಸ್ಪ್ಲೇ ವರ್ಕ್ ಆಗಬೇಕು. ಸೊ ಡೇಟಾಬೇಸಲ್ಲಿ ಇರೋ ಅಂಥ ವ್ಯಾಲ್ಯೂಸ್ನ ನಾವು ಪೇಜ್ಗೆ ಲೋಡ್ ಮಾಡಬೇಕಾಗುತ್ತೆ. ಲೋಡ್ ಮಾಡಲಿಕ್ಕೆ ಯಾವ ಫಂಕ್ಷನ್ ಯೂಸ್ ಮಾಡ್ತೀರಾ, ಸೆಲೆಕ್ಟ್ ಸ್ಟಾರ್ ಫ್ರಮ್ ಫಂಕ್ಷನ್ನೇ ಯೂಸ್ ಮಾಡಬೇಕಾಗುತ್ತೆ. ಅದು ಎಲ್ಲ ಹಾಕಿದ್ದೀವಿ. ಈ ಡಿಸ್ಪ್ಲೇ ಕ್ಲಿಕ್ ಮಾಡಿದ ತಕ್ಷಣ ಡೇಟಾಬೇಸಿಂದ ವ್ಯಾಲ್ಯೂಸ್ ಇಲ್ಲಿ ಲೋಡ್ ಆಗುತ್ತೆ. ಒಂದು ಕಂಪ್ಲೀಟ್ ಪ್ರೋಗ್ರಾಮ್ ಯಾವ ರೀತಿ ಯೂಸ್ ಆಗಿದೆ ಅನ್ನೋದನ್ನು ಸಿಂಟ್ಯಾಕ್ಸ್ನ ನಾವು ಇಲ್ಲಿ ನೋಡೋಣ. ಇದು ಯೂಸರ್ ಇಂಟರ್ಫೇಸ್ ಆಗಿರುತ್ತೆ. ಕೋಡ್ ಯಾವ ರೀತಿ ಇದೆ ಅಂದರೆ, ಟೇಬಲಿಂದ ರೀಡ್ ಮಾಡಲಿಕ್ಕೆ ಕನೆಕ್ಷನ್ ಆಬ್ಜೆಕ್ಟ್ ಬಿಲ್ಡ್ ಮಾಡಿದ್ದೀವಿ. ಫಾರ್ಮ್ ಲೋಡಲ್ಲಿ ಕನೆಕ್ಷನ್ ಆಬ್ಜೆಕ್ಟ್ ಬಿಲ್ಡ್ ಮಾಡಿ ಅದಕ್ಕೆ ಕನೆಕ್ಷನ್ ಓಪನ್ ಮಾಡಿದ್ದೀವಿ. ನಂತರ ಕಮಾಂಡ್ ಆಬ್ಜೆಕ್ಟ್ ಯೂಸ್ ಮಾಡಿದ್ದೀನಿ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಎಂಪ್ಲಾಯಿ ಇರೋ ಅಂಥ ಎಲ್ಲ ಡೇಟಾನು ಕೂಡ ಕ್ವೆರಿನಲ್ಲಿ ತಂದಿದ್ದೀನಿ. ಎಕ್ಸಿಕ್ಯೂಟ್ ರೀಡರ್ ಯೂಸ್ ಮಾಡಿ ಡೇಟಾ ಟೇಬಲ್ಗೆ ಅದನ್ನು ಲೋಡ್ ಮಾಡಿದ್ದೀವಿ. ಈ ರೀತಿಯ ಸಿಂಪ್ಲಿಸ್ಟಿಕ್ಕಾಗಿ ಲೋಡ್ ಮಾಡೋದ್ರಿಂದ ಏನಾಗುತ್ತೆ, ನೀವು ಯಾವ್ಯಾವ ವ್ಯಾಲ್ಯೂ ಇದೆ ಅಂತ ಎಕ್ಸ್ಪ್ಲಿಸಿಟಾಗಿ ಅರೈನ್ ಮಾಡೋ ಅಂಥ ಪ್ರಾಬ್ಲಮ್ ಇರಲ್ಲ. ಟೇಬಲ್ ಏನಿದೆ ಅದು ಡೈರೆಕ್ಟಾಗಿ ಗ್ರಿಡ್ ವ್ಯೂ ಒಳಗಡೆ ಡೇಟಾ ಸೋರ್ಸ್ಗೆ ಲಿಂಕ್ ಆಗುತ್ತೆ. ಇಟ್ ಈಸ್ ಒನ್ ಆಫ್ ದ ಈ ಸಿಂಪಲ್ ಫೀಚರ್ ವಿಚ್ ವಿಲ್ ಸಾಲ್ವ್ ಯುವರ್ ಲಾಟ್ ಆಫ್ ಪ್ರಾಬ್ಲಮ್ ಟು ಅರೇಂಜ್ ಯುವರ್ ಟೇಬಲ್. ಡಿಸ್ಪ್ಲೇ ಪ್ರಾಬ್ಲಮ್ ಮಾಡಲಿಕ್ಕೆ ಯಾವ ಟೇಬಲ್ ಎಲ್ಲಿ ಹಾಕಬೇಕು, ಯಾವ ಎಲ್ಲಿ ಹಾಕಬೇಕು ಅನ್ನೋ ಕನ್ಫ್ಯೂಷನ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡುತ್ತೆ ಈ ಡೇಟಾ ಟೇಬಲನ್ನು ಒಂದು ಫೀಚರ್. ಯಾವುದರಲ್ಲಿ, C# ನಿಮಗೆ ಇದು ಸಿಗ್ತದೆ. .NET ನೀವು ಡ್ರಾಗ್ ಆ್ಯಂಡ್ ಡ್ರಾಪ್ ಮಾಡಿ ಇದಕ್ಕೆ ಟೇಬಲ್ ಫಿಲ್ ಮಾಡ್ಬೋದು, ಅಥವಾ ಈ ರೀತಿ ಕೋಡಲ್ಲೂ ಕೂಡ ಫಿಲ್ ಮಾಡ್ಬೋದು. ಸೊ ಅಲ್ಲಿ ಲೋಡ್ ಆಯಿತು ಟೇಬಲ್ಗೆ. ಇಲ್ಲಿ ಲೋಡ್ ಆದ ತಕ್ಷಣ ಇಲ್ಲಿ ಡಾಟಾ ಎಲ್ಲ ಬಂದು ಸಿಗ್ತಿದೆ. ಇಲ್ಲಿ ನಾವು ಇನ್ಸರ್ಟ್ ಮಾಡಬೇಕು ಅಂದರೆ ಇಲ್ಲಿ ನಂಬರ್ನ ವ್ಯಾಲ್ಯೂಸ್ನ ಟೈಪ್ ಮಾಡ್ತೀವಿ. ಒಂದು ಹೊಸ ID ಹಾಕೋಣ, 777 ಅಂತ ನೇಮ್ ಹಾಕೋಣ, ಒಂದು ಸ್ಯಾಲ್ರಿ ಅಮೌಂಟ್ ಹಾಕೋಣ. ಇದು ಇನ್ಸರ್ಟ್ ಆಗಬೇಕಂದ್ರೆ ಇನ್ಸರ್ಟ್ ಬಟನ್ಗೆ ನಾವು ಪ್ರಾಪರ್ಟೀಸ್ನ ಲೋಡ್ ಮಾಡಬೇಕು. ಅದಕ್ಕೆ ನಾವು ಯಾವ ರೀತಿ ಫಂಕ್ಷನ್ ಬರೆದಿದ್ದೀವಿ ಅಂದರೆ, ಆನ್ ಕ್ಲಿಕ್ ಇನ್ಸರ್ಟ್ ಅನ್ನೋ ಫಂಕ್ಷನ್ಗೆ ಈ ಒಂದು ಕೋಡ್ನ ನಾವು ಬಳಸ್ಬೋದು. ಸೊ ಟೆಕ್ಸ್ಟ್ ಬಾಕ್ಸಿಂದ ಡೇಟಾ, 3 ಟೆಕ್ಸ್ಟ್ ಬಾಕ್ಸಿಂದ ಡೇಟಾ ರೀಡ್ ಮಾಡ್ತಾಯಿದ್ದೀವಿ. ID ಇಂಟೀಜರ್ ಬರಬೇಕು, ನೇಮ್ ಅನ್ನೋದನ್ನು ನಾವು ಟೆಕ್ಸ್ಟ್ ಸ್ಟ್ರಿಂಗ್ ತಗೊಳ್ಳೋಣ, ಸ್ಯಾಲ್ರಿನೂ ಕೂಡ ಇಂಟೀಜರ್ ತಗೊಳ್ಳೋಣ. ದೀಸ್ 3 ಲೈನ್ ಈಸ್ ಫಾರ್ ಕನ್ವರ್ಟಿಂಗ್ ಅ ರಿಕ್ವೈರ್ಡ್ ಪ್ಯಾಟರ್ನ್. ಯಾವ ಫಾರ್ಮೆಟಲ್ಲಿ ಡೇಟಾ ಬೇಕೋ ಆ ಫಾರ್ಮೆಟಲ್ಲಿ ಡೇಟಾನ ಎಕ್ಸ್ಟ್ರ್ಯಾಕ್ಟ್ ಮಾಡ್ಕೊಳ್ಳಿಕ್ಕೆ ಇಂಟ್, ಸ್ಟ್ರಿಂಗ್ ಆ್ಯಂಡ್ ಇಂಟ್ ಅಗೇನ್ ಯೂಸ್ ಮಾಡಿಕೊಂಡು ಟೆಕ್ಸ್ಟ್ ಬಾಕ್ಸ್ 1, 2, 3 ಇಂದ ನಾವು ಡೇಟಾ ರೀಡ್ ಮಾಡಿದ್ದೀವಿ. ಸೊ ಒನ್ಸ್ ಯು ಹ್ಯಾವ್ ಎ ಡೇಟಾ, ದೆನ್ ಯು ಕ್ಯಾನ್ ಬಿಲ್ಡ್ ಎ ಕಮಾಂಡ್. OLEDB ಕನೆಕ್ಷನ್ ಕಮಾಂಡ್ ಒಳಗಡೆ ಇನ್ಸರ್ಟ್ ಕ್ವೆರಿ ರೆಡಿ ಮಾಡ್ತೀವಿ. ಇನ್ಸರ್ಟ್ ಕ್ವೆರಿನಲ್ಲಿ ಎಂಪ್ಲಾಯಿ ID, ನೇಮ್ ಆ್ಯಂಡ್ ಸ್ಯಾಲ್ರಿನ ಪಾಸ್ ಮಾಡ್ತಾಯಿದ್ದೀವಿ. ಎ ಅಂದರೆ ID ಇರುತ್ತೆ, B ಅಂದರೆ ನೇಮ್ ಇರುತ್ತೆ, C ಅಂದರೆ ಸ್ಯಾಲ್ರಿ ಇರುತ್ತೆ. ಕ್ವೆರಿ ರೆಡಿ ಆದಮೇಲೆ ಕ್ವೆರಿ ಎಕ್ಸಿಕ್ಯೂಟ್ ಮಾಡೋದು ಆ್ಯಂಡ್ ರೆಕಾರ್ಡ್ ಇನ್ಸರ್ಟೆಡ್ ಅಂತ ಒಂದು ಮೆಸೇಜ್ ಬಾಕ್ಸ್ ಪ್ರಿಂಟ್ ಮಾಡೋದು. ಆ್ಯಸ್ ಸಿಂಪಲ್ ಆಸ್ ದಿಸ್ ಕೋಡ್. ಇದನ್ನು ನಾವು ಒಂದು ಫಂಕ್ಷನ್ಗೆ ಕ್ಲಿಕ್ ಇವೆಂಟ್ಗೆ ಸೆಟ್ ಮಾಡಿದ್ರೆ ಆಗ ಈ ಕೋಡ್ ಎಕ್ಸಿಕ್ಯೂಟ್ ಆದರೆ ನೀವು ಇನ್ಪುಟ್ ಮಾಡಿರೋಂಥ ವ್ಯಾಲ್ಯೂ ಡೇಟಾಬೇಸ್ಗೆ ಹೋಗಿ ಇನ್ಸರ್ಟ್ ಆಗುತ್ತೆ. ಇದೇ ರೀತಿಯಲ್ಲಿ ನಾವು ಡಿಲೀಟ್ಗೆ, ಅಪ್ಡೇಟ್ಗೂ ಕೂಡ ಕಮಾಂಡ್ ಆ್ಯಂಡ್ ಬಟನ್ ಇವೆಂಟ್ಗೆ, ಕ್ಲಿಕ್ ಇವೆಂಟ್ಗೆ ನಾವು ಆ್ಯಡ್ ಮಾಡ್ಬೋದು. ಸೊ ದಿಸ್ ಅಬೌಟ್ OLEDB ಕನೆಕ್ಷನ್ ಆಬ್ಜೆಕ್ಟ್.